ದೇರಳಕಟ್ಟೆಯ ಆವಿಷ್ಕಾರ ಆಡಿಟೋರಿಯಂನಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ನಿಟ್ಟೆ ವಿವಿಯ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಹಾಗೂ ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿಯ ವತಿಯಿಂದ ಕೇರಳದ ಪಯ್ಯನೂರಿನ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸರಸ್ವತಿ ವೇಣುಗೋಪಾಲ್, ಯಲ್ಲಾಪುರದ ಉಮ್ಮಚ್ಚಿಗಿಯ ಡಾಕ್ಟರ್ ಎಂಎಸ್ ಭಟ್ಟ ಮಾರಿಗೋಳಿ ಹಾಗೂ ಮಂಗಳೂರಿನ ಡಾಕ್ಟರ್ ಸುದೇಶ್ ಕೆ ದೇರೆಬೈಲ್ ಅವರನ್ನ ಗೌರವಿಸಲಾಯಿತು. ಈ ಸಂದರ್ಭ ವಿವಿ ಕುಲಾಧಿಪತಿ ಎನ್ ವಿಶಾಲ್ ಹೆಗ್ಡೆ ಮಾತನಾಡಿ, ವೈದ್ಯರ ದಿನದ ಪ್ರಯುಕ್ತ ಸನ್ಮಾನ ಸ್ವೀಕರಿಸಿರುವ ಹಿರಿಯ ವೈದ್ಯರು ಯುವ ವೈದ್ಯರಿಗೆ ಸ್ಫೂರ್ತಿ ಮಾರ್ಗದರ್ಶಕರು. ಅವರ ಅನುಭವ, ಸೇವಾ ಮನೋಭಾವ ಮತ್ತು ವೃತ್ತಿನಿಷ್ಠೆ ಮುಂದಿನ ತಲೆಮಾರಿನ ವೈದ್ಯರಿಗೆ ಆದರ್ಶವಾಗಲಿಕ್ಕಿದೆ. ಇನ್ನು ನಿಟ್ಟೆ ವಿವಿ ಉಪಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತರಾಮ್ ಶೆಟ್ಟಿ ಮಾತನಾಡಿ, ಕೋವಿಡ್ ವೇಳೆ ತಮ್ಮ ಕುಟುಂಬಕ್ಕಿಂತ ಸಮಾಜದ ಆರೋಗ್ಯಕ್ಕೆ ಆದ್ಯತೆ ನೀಡಿ ಹಗಲು ರಾತ್ರಿ ನಿರಂತರ ಸೇವೆ ಸಲ್ಲಿಸಿದ ವೈದ್ಯರ ತ್ಯಾಗ ಮತ್ತು ಸಮರ್ಪಣೆ ಮರೆಯಲಾಗದು ಎಂದರು. ಸನ್ಮಾನಿತ ವೈದ್ಯರಾದ ಡಾಕ್ಟರ್ ಸರಸ್ವತಿ ವೇಣುಗೋಪಾಲ್, ಡಾಕ್ಟರ್ ಎಂಎಸ್ ಭಟ್ಟ ಮಾರಿಗೋಳಿ, ಡಾಕ್ಟರ್ ಸುದೇಶ್ ಕೆ ದೇರೆಬೈಲು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತಾಯ, ಕುಲಸಚಿವ ಪ್ರೊಫೆಸರ್ ಹರ್ಷ ಹಾಲಹಳ್ಳಿ ಉಪಸ್ಥಿತರಿದ್ದರು. ಡೀನ್ ಡಾಕ್ಟರ್ ಬಿ ಸಂದೀಪ್ ರೈ ಸ್ವಾಗತಿಸಿ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ವಂದಿಸಿದ್ರು. ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ, ಡಾಕ್ಟರ್ ಅನಿಶಾ ಶೆಟ್ಟಿ ನಿರೂಪಿಸಿದ್ರು. Thanks the management of the KS Hegde Premier Institution a lot. Thank you, sir. Thanks a lot. Thanks a lot. I'm very happy, proud and privileged to stand before you today to receive this respectful honor from you. I express my sincere gratitude to the Shema faculty and the organizers of this meeting for the same. I'm more happy to receive it from the state of Karnataka because I studied more in Karnataka than in Kerala. And my student days for 11.5 years was in Karnataka and only 10 years in Kerala. And I'm still more happy to receive it from KS Hegde Medical Academy because I had great association with this hospital right from its inception. Professor Dr. Shantaram Shetty had been my husband's professor in KMC Mangalore and also my son's teacher in Shema. He had been the final answer to all orthopedic problems to the patients of my family. And my respectful pronouns to you, sir. And Dr. Rajiv, professor in HOD Mangalore, Shema, had been a good friend of my husband and he was my son's teacher in Shema. And I take this opportunity to congratulate Dr. Rajiv and his team for his successful laparoscopic renal transplantation done recently in Shema. And I pray the Almighty God to reach the fame of hospital to higher and higher heights. ನನಗೆ ತುಂಬ ಸಂತೋಷವಾಗ್ತಾ ಇದೆ. ದೂರದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಉಮ್ಮಚ್ಚಿಗಿ ಊರಿನಿಂದ ನನ್ನನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಾರೆ. ಬಹಳ ಸಂತೋಷ. ತಮಗೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ನನ್ನ ಹೃದಯದ ಆಳದಿಂದ ಅರ್ಪಿಸ್ತಾ ಇದ್ದೇನೆ. ನಿಜವಾಗಿ ನನಗೆ ಸ್ವಲ್ಪ ಇನ್ನೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಉಮ್ಮಚ್ಚಿಗಿ ಅಂತ ಒಂದು ಪುಟ್ಟ ಗ್ರಾಮದಿಂದ ನನ್ನನ್ನು ಈ ಒಂದು ಪ್ರತಿಷ್ಠಿತವಾದಂತಹ ನಿಟ್ಟೆಯ ಸಂಸ್ಥೆ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಅದು ಹೇಗೋ ಈ ನಿಟ್ಟೆ ಸಂಸ್ಥೆಯ ಕಣ್ಣಿಗೆ ಬಿದ್ದು ಗೊತ್ತಾಗ್ತಾ ಇಲ್ಲ. ನನ್ನನ್ನು ಅಲ್ಲಿಂದ ಕರೆಸಿ ಸನ್ಮಾನ ಮಾಡಿದ್ದರೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ನನ್ನ MBBS ಡಿಗ್ರಿ ಮುಗಿಸಿದ ತಕ್ಷಣದಿಂದಲೇ ಈ ನನ್ನ ಜನರಲ್ ಪ್ರಾಕ್ಟೀಸ್ ಸಲುವಾಗಿ ಒಂದು ಗ್ರಾಮವನ್ನು, ಒಂದು ಸಣ್ಣ ಗ್ರಾಮವನ್ನು ಉಮ್ಮಚ್ಚಿಗಿ ಯಲ್ಲಾಪುರ ತಾಲೂಕಿನಲ್ಲಿ ಆಯ್ಕೆ ಮಾಡಿಕೊಂಡೆ. ಕಳೆದ 47 ವರ್ಷದಿಂದ ನಾನು ಅದೇ ಊರಿನಲ್ಲಿಯೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಜನರಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈಗ ಈ ಜನರಲ್ ಪ್ರಾಕ್ಟೀಸ್ ಅಂತ ಹೇಳುವಾಗ ನನಗೆ ಅನಿಸ್ತಾ ಇದೆ
ಇದೊಂದು ಫ್ಯಾಮಿಲಿ ಡಾಕ್ಟರ್ಸ್ ಅಥವಾ ಫ್ಯಾಮಿಲಿ ಫಿಸಿಷಿಯನ್, ಈ ಜನರಲ್ ಪ್ರಾಕ್ಟೀಸ್ ಅನ್ನೋದೆಲ್ಲ ಒಂದು ಎಂಡೇಂಜರ್ಡ್ ಸ್ಪೀಸೀಸ್, ಅಳಿವಿನ ಅಂಚಿನಲ್ಲಿರುವಂಥ ಒಂದು ಪ್ರಕಾರ ಅಂತ ಅನಿಸ್ತಾ ಇದೆ. ಈಗ ನಾವು 1979ರಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅದರ ನಂತರದಲ್ಲಿ ನನಗೆ ಕಣ್ಣಿಗೆ ಯಾರು ಈ ಫ್ಯಾಮಿಲಿ ಡಾಕ್ಟರ್ಸ್ ಅನ್ನುವಂಥವ್ರು ತಯಾರಾಗ್ತಾ ಇರೋದು ಕಾಣ್ತಾ ಇಲ್ಲ, ಬಹಳ ಕಡಿಮೆ. ಯಾಕೆ ಅಂದರೆ ನಮ್ಮ ಕಾಲದಲ್ಲಿ ಆಗ MBBS ಅಂದ್ರೆ ಒಂದು ದೊಡ್ಡ ಡಿಗ್ರಿ ಆಗಿತ್ತು. MBBS ನಮ್ಮ ವಿದ್ಯಾಭ್ಯಾಸ ನಾವು ಮುಗಿಸ್ಬೋದಿತ್ತು. ಈಗ ಆಗಲ್ಲ. ಈಗ MBBS ಮುಗಿದ ಮೇಲೆ MS MD ಅಥವಾ ಯಾವುದೋ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಅಲ್ಲಿಗೂ ನಿಲ್ಲುವುದಿಲ್ಲ, ಸೂಪರ್ ಸ್ಪೆಷಲೈಸೇಷನ್ ಮಾಡಬೇಕು. ಸೂಪರ್ ಸ್ಪೆಷಲ್ ಮಾಡಿ ವೃತ್ತಿಯನ್ನು ಆರಂಭಿಸಬೇಕು. ಹೀಗೆ ಇವತ್ತಿನ ಕಾಲದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಆಗಿದೆ. ಅದಕ್ಕೆ ಅನುಕೂಲತೆ ಉಂಟು ಇವತ್ತು. ನಮ್ಮ ಕಾಲದಲ್ಲಿ ಭಾಳ ಹಿಂದೆ ಹೋದಾಗ ಈ ರೀತಿ ಭಾಳ ಸೂಪರ್ ಸ್ಪೆಷಲೈಸ್ ಮಾಡಲಿಕ್ಕೆಲ್ಲ ಅನುಕೂಲತೆ ಇರಲಿಲ್ಲ ಆಗಿತ್ತು. ಬಹಳ ಅಪರೂಪದ ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ ಆಗ್ತಿತ್ತು. ಇವತ್ತು ಬಹಳ ಪ್ರತಿಯೊಬ್ಬರು ಸೂಪರ್ ಸ್ಪೆಷಲ್ ಮಾಡುವಂಥ ಒಂದು ಅವಕಾಶ ಉಂಟು. ತಾವೆಲ್ಲರೂ ಆ ಒಂದು ದಿಶೆಯಲ್ಲಿ ಮುನ್ನಡೆ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ನಮ್ಮ ಕಾಲದಲ್ಲಿ ಒಂದು ಏನು ಫ್ಯಾಮಿಲಿ ಡಾಕ್ಟರ್ ಅಂತ ಇತ್ತು, ಅದು ಒಂದು ಸುಮಾರು 400-500 ಫ್ಯಾಮಿಲಿಗೆ ಒಬ್ಬ ಡಾಕ್ಟರ್ ಇರ್ತಿದ್ರು. ಆ 400-500 ಫ್ಯಾಮಿಲಿಯ ಎಲ್ಲ ಜನರ ಎಲ್ಲ ರೀತಿಯ ಕಾಯಿಲೆಗಳಿಗೆ, ಒಂದು ಹಲ್ಲು ನೋವಿಂದ ಹಿಡಿದು ಒಂದು ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾಯಿಲೆ ಇರ್ಬೋದು, ಇದೇ ಡಾಕ್ಟರ್ ನೋಡಬೇಕಾಗಿತ್ತು. ಅಲ್ಲಿ ಎಲ್ಲಾದ್ರೂ ಕಾಂಪ್ಲಿಕೇಶನ್ ಬಂತು ಮತ್ತೆಲ್ಲಾದ್ರೂ ಸ್ಪೆಷಲೈಸೇಷನ್ ಅನುಭವದ ಅವಶ್ಯಕತೆ ಇದೆ ಅಂದರೆ ನಾವೇ ಅಂದರೆ ಈ ಫ್ಯಾಮಿಲಿ ಡಾಕ್ಟರ್ನೇ ಯಾವ ಡಾಕ್ಟರ್ ಅಂತ ನಿರ್ಧಾರ ಮಾಡಿ, ಯಾವ ಸ್ಪೆಷಲಿಸ್ಟ್ ಅಂತ ನಿರ್ಧಾರ ಮಾಡಿ ಆ ಸ್ಪೆಷಲಿಸ್ಟ್ಗಳಿಗೆ ರೆಫರ್ ಮಾಡ್ತಾ ಇದ್ವಿ. ಇವತ್ತು ಕಾಲ ಹಾಗಿಲ್ಲ. ಇವತ್ತೇನಾಗಿದೆ ಅಂದರೆ ನಮ್ಗೆ ಯಾವ ಡಾಕ್ಟರ್ ಬೇಕು, ಯಾವ ಸ್ಪೆಷಲಿಸ್ಟ್ ಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡಿಕೊಂಡು ಗೂಗಲ್ ಸರ್ಚ್ ಮಾಡಿದ್ರೆ ಆಯಿತು, ಅವರಲ್ಲಿ ನಮಗೆಲ್ಲ ಸಿಗ್ತದೆ.